ಈಗ ನಮಸ್ಕಾರ. ಓಕೆ, ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಯಾರಿಗ್ ಗೊತ್ತಾ ಏನೋ ಹೇಳ್ತಿರೋದು? ಏನ್ ಕಾರ್ಯಕ್ರಮ ಇದು? ಹಳದಿ. ಓಕೆ, ಹಳದಿ ಅರಿಶಿನ ನೀರ್ ಹಾಕೋದು. ಏನಕ್ಕೆ ಮಾಡ್ತಾರೆ ಹಳದಿ, ಏನಕ್ಕೆ ಇದು ಮಾಡ್ತಾರೆ ಅಂತ ನಮ್ಮ ಯಾರನ್ನ ಸ್ವಲ್ಪ ತಿಳಿದವ್ರನ್ನ ಕೇಳೋಣ. ಓಕೆ ಸರ್, ನಿಮ್ಮಿಂದಾನೇ ಶುರು ಮಾಡೋಣ. ಸರ್, ಏನಕ್ಕೆ ಈ ಹಳದಿ ಫಂಕ್ಷನ್ ಮಾಡೋದು ಅಥವಾ ಅರಿಶಿನ ನೀರ್ ಹಾಕೋದು? ಇಲ್ಲ ಸರ್, ಇಲ್ಲ ಇಲ್ಲ, ಒಪಿನಿಯನ್ ತಗೋಬೇಕು. ಒಬ್ಬೊಬ್ರದ್ದು ಒಂದೊಂದಿರ. ನಂದು ಒಂದೇ. ಅದ್ಯಾಕೆ ಈ ಕಡೆಯಿಂದ ಕೇಳಬಾರ್ದು? ಇಲ್ಲ ಸರ್, ನನಗಿಲ್ಲಿ ಹುಡುಗಿ ಕಡೆಯವ್ರು ಯಾರು ಹುಡುಗನ ಕಡೆ ಯಾರು ಗೊತ್ತಿಲ್ಲ. ಹಂಗೆ ಕೂತ್ಕೊಬಿಟ್ಟಿದ್ದೀರಾ? ಸೊ ಅವರೊಬ್ರು ನೀವೊಬ್ರು ಹಂಗಾರೆ. ಓಕೆ, ಯಾರು ಕಂಡಮ್ ಇಲ್ಲ ಹಂಗಾರೆ. ಓಕೆ ಮೇಡಮ್, ಏನಕ್ಕೆ ಏನಕ್ಕೆ ಹಳದಿ ಕಾರ್ಯಕ್ರಮ ಮಾಡೋದು? ಅದು ನಿಮಗೆ ಗೊತ್ತಿರೋ ಅದೊಂದು 2-3 ದಿನ ತಿಳಿಸಿ. ಈಗಿನ ಕಾಲದಲ್ಲೆಲ್ಲ ಫೇಶಿಯಲ್ ಅದು ಇದು ಒಂದು ಮಾಡಿಸ್ತಾ ಇದ್ರು. ಆದಿ ಕಾಲದಲ್ಲಿ ಇದು ಯಾವ್ದು ಇರ್ಲಿಲ್ಲ. ಅವಾಗ ಹಳದಿನೇ ಮುಖ್ಯವಾಗಿತ್ತು. ಅವಾಗ ಹೆಣ್ಮಕ್ಳಿಗೆ ಹೊಳಪು ಬರ್ಲಿ ಮತ್ತೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೆ ಹಳದಿಯನ್ನ ಹಚ್ಚಿ ಮಕ್ಳಿಗೆ ಶುಭವನ್ನು ಒಂದು ಸಂಕೇತನೂ ಆಗಿತ್ತು ಅದು. ಆಗ ಹಳದಿ ಶಾಸ್ತ್ರ ಮಾಡಿ ಹೆಣ್ಮಕ್ಳನ್ನು ಶುಭ ಕಾರ್ಯ ತರ್ತಾ ಇದ್ರು. ಒಂದ್ ಪ್ರಸಿದ್ಧಿ. ಇನ್ನೊಂದು ದುಡ್ಡು, ಯಾವಾಗ್ಲೂ ಹಳದಿ ಹಾಕೊಂಡ್ರೆ ಹೊಳಪು ಬರುತ್ತಾ? ಸುಮ್ನೆ ನಾನು ನಾಳೆ ಹಾಕೋತೀನಿ, ಬರುತ್ತಾ ಹಂಗೆ? ಮದ್ವೆ ಹೆಣ್ಮಕ್ಳಿಗೆ ಗಂಡ್ಮಗುಗೆ ಅದು ಒಂದು ಹೊಳಪು ಕಳೆ ಹೆಚ್ಚಾಗುತ್ತೆ ಅಂತ. ಆ ಮುಹೂರ್ತದಲ್ಲಿ ಮಾತ್ರ, ಯಾವಾಗ್ಲೂ ಹಾಕೊಂಡ್ರೆ ಬರಲ್ಲ. ಸೊ ಅದ್ರದ್ದು ಅದೇ ಆ ಮುಹೂರ್ತದಲ್ಲಿ ಮಾತ್ರ ಬರೋದು. ಓಕೆ, ಇದು ಆಕ್ಚುಲಿ ದೃಷ್ಟಿ ತಾಗುತ್ತೆ. ನಮ್ ಕಡೆ ಹೇಳ್ತಿರೋ ದಂಡಿಗೆದ್ರಲಿಲ್ಲ ದಾಳಿಗೆದ್ರಲಿಲ್ಲ, 2 ಕಣ್ಣಿಗೆ ಎದ್ರಬೇಕಲ್ಲಪ್ಪ ಅಂತ ಹಂಗಾಯ್ತು. ಇವಾಗ ದೃಷ್ಟಿ ತಾಗುತ್ತೆ ಅಂತ, ಆಮೇಲೆ ಚೆನ್ನಾಗಿ ಕಾಣಿಸ್ಲಿ ಅಂತ, ಜೊತೆಗೆ ಮದುವೆನಲ್ಲಿ ಒಂದು ಹೊಳಪು ಕಾಣಿಸ್ಬೇಕು ಅಂದ್ರೆ ಹಳದಿ ಹಾಕ್ಲೇಬೇಕು. ಇದರಿಂದ ಎಲ್ಲರೂ ಕೂಡ ಹಳದಿ ಹಾಕೊಂಡ್ರೆ ಲಕ್ಷಣವಾಗಿ ಕಾಣಿಸುತ್ತೆ ಅಂತ ಹಳದಿ ಮೇಡಮ್. ಈಗ ಬಂದವರೆಲ್ಲ ಹಳದಿ ಹಾಕೊಂಡ್ರು ಅಂತ ಕಾಣಿಸುತ್ತಾ? ನಾನು ಅಷ್ಟು ಚೆನ್ನಾಗಿಲ್ಲ. ಹಳದಿ ಹಾಕೊಂಡ್ಮೇಲೆ ಏನಾದ್ರು ಆಲ್ಮೋಸ್ಟ್ ಎಲ್ಲರೂ ಹಾಕಿದ್ದಾರೆ. ನಾನು ಹಾಕಿಲ್ಲ, ನಾನು ಬರೀ ಹಳದಿ ಶರ್ಟ್ ನೀವು ಹಾಕಿದಿರಲ್ಲ. ಇಲ್ಲ, ನಂಗೆ ಮದುವೆ ಆಗಿಲ್ಲ, ಎಲ್ಲ ಹಾಕಿದ್ದೀನಿ. ಎಲ್ಲ ಒಂದ್ ಕಡೆ ಹಳದಿ ಇದ್ರೆ ಓಕೆ, ಹಂಗೆ ಎಸ್ ಮ್ಯಾಮ್, ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕಂದ್ರೆ ಎಲ್ಲರೂ ಹಳದಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹಳದಿ ಬಣ್ಣದಲ್ಲೇ ಇದಾರೆ. ಆ ಬಟ್ಟೆ ಬಣ್ಣನೂ ಅದಕ್ಕೆ ಪರಿಣಾಮ ಬೀರುತ್ತಲ್ವಾ? ಓಕೆ ಸರ್, ಈ ಕಡೆಯಿಂದ ಒಬ್ರು ನೋಡ್ರಿ, ನಾನು ಮದುವೆ ಆಗಿಲ್ಲ ಅನ್ಕೋಬಿಟ್ಟೆ. ಸರ್, ನಿಮ್ಗೆ ಮದುವೆಗೆ ಎಷ್ಟು ದಿವಸ ಆಯ್ತು? 2 years ಅಲ್ಲಿ ಹಳದಿ ಹಾಕಿದ್ರ, ಅರ್ಶನ ಹಾಕಿದ್ರ? ಸೊ ಅದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ರಿ? ನಿಮ್ಗೆ ಏನ್ ಗೊತ್ತು ಅದನ್ನ ಹೇಳಿ ಸರ್. ಸದ್ಯಕ್ಕೆ ಯಾವ್ದು ಏಟ್ ಬಿದ್ದಿಲ್ಲ. ಸರ್, ನಿಮ್ಗೆ ಏಟೇ ಬೀಳಲ್ಲ ಸರ್. ಯಾಕೆ ಹೇಳಿ? ಹಳದಿ ಹಾಕಿದ್ರಲ್ಲಿ ಬಿದ್ದರೆ ಗೊತ್ತಾಗ್ತಿಲ್ಲ, ಏನೋ ಖಚಿతంగా ಆಯ್ತಲ್ಲ ಅನ್ನಿಸ್ಬಹುದು ಅಂತ ತಮಾಷೆಗೆ. ಮೇ ಬಿ ಇರ್ಬೋದು ಅಲ್ವಾ? ಅದ್ ಬಿಟ್ಟು ಬೇರೆ ಏನೋ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರೋಂಥದ್ದು? ಮೇ ಬಿ ಸೆಲೆಬ್ರೇಟ್ ಮಾಡಕ್ಕೆ ಅದೊಂದು ಮೂಮೆಂಟ್ ಇರ್ಬೋದು. ಎಸ್, ಆ ಮುಹೂರ್ತದಲ್ಲಿ ಮಾತ್ರ. ಹೌದು. ಈಗ ಮದುವೆ ಆಗಿ 1 ವಾರ ಆದ್ಮೇಲೆ ಹಳದಿ ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಾಕೇ ಇಲ್ವಲ್ಲ ನಾನು. ಹಾಕೇ ಇಲ್ವಾ? ಅಲ್ಲ, ಅದು ಏಟ್ ಏನಾದ್ರು ನಿಮ್ಗೆ ರಿಫ್ಲೆಕ್ಟ್ ಆದ್ರೆ ಗೊತ್ತಾದ್ರೆ ಹಳದಿದು ವ್ಯಾಲಿಟಿ ಕಮ್ಮಿ ಆಗಿದೆ ಅಂತ ಮತ್ತೆ ಹಚ್ಕೊಳತಾರ? ಆತರ ಇನ್ನೂ ಸರಿಯಾಗಿ ಬಿದ್ದಿಲ್ಲ. ನಿಮ್ ಮನೆಯವ್ರು ಎಲ್ಲಿದ್ದಾರೆ? ಅವರು ಮನೇಲಿದ್ದಾರೆ. ಅಯ್ಯೋ, ಏನ್ ಮನೆಯವ್ರನ್ನ ಮನೇಲಿ ಬಿಟ್ಟು ಬಂದ್ಬಿಟ್ರಲ್ಲ. ಇಲ್ಲಿ ಅವ್ರಿಗೊಂದು ಕ್ವಶನ್ ಕೇಳ್ಬೋದಿತ್ತು, ಬಿದ್ದಿದ್ಯೋ ಬಿದ್ದಿಲ್ವೋ, ಗೊತ್ತಾಗಿಲ್ವೋ ಕೇಳೋಣ ಅಂತ. ಓಕೆ, ಥ್ಯಾಂಕ್ ಯು ಸರ್. ಏನ್ ಹಿಂಗಂದ್ಬಿಡ್ರಿ ನೋಡಿ, ಇಷ್ಟೊಂದು ಅನುಭವದವ್ರು ಅದೇನು ಅಂತಾರಲ್ಲ, ತುಂಬಿದ್ ಕೊಡ ತೊಳ್ಕೊಳ ಅಂತ ಅನುಭವ ಅಷ್ಟೊಂದಿರೋರು ನಮ್ಗೆ ಅನುಭವನೇ ಇಲ್ಲ ಅನ್ನಂಗ ಆಯ್ತಿದ್ದು. ಮುಂಚೆ ಎಲ್ಲ ಅರಿಶಿನ ಕುಂಕುಮ ಅಂತ ಮುಂಚೆ ಇರ್ತಿತ್ತು ಯಾವುದೇ ಶುಭ ಕಾರ್ಯಕ್ರಮ ಮಾಡ್ಬೇಕಾದ್ರೆ. ಬಟ್ ಈಗೆಲ್ಲ ಬರೀ ಅರಿಶಿನ ಅಂತ ಅಂದ್ರೆ ಹಳದಿ. ಕುಂಕುಮ ಇಲ್ಲಿ ಸರ್? ಕುಂಕುಮ ಎಲ್ಲ ಮರ್ತು ಬಿಟ್ಟಿದ್ದಾರೆ, ಎಲ್ಲ ಹೊಟ್ಟಾಗ್ಬಿಟ್ಟಿದ್ದಾರೆ. ಎಲ್ಲ ಕುಂಕುಮ ಎಲ್ಲೋ ಇಟ್ಟಿದ್ರೆ ಅನ್ಸುತ್ತೆ. ಅದೇ ಹಾಗಾಗಿ ಕುಂಕುಮಕ್ಕಿಂತ ಅದಕ್ಕೆ ಈಗ ತಾನೇ ಬಂದಿದ್ದೀರಾ? ಒಂದ್ ನಿಮಿಷ 1 2 3. ಹಾ ಮೇಡಮ್, ಹಳದಿ ಪ್ರಯುಕ್ತ ಹಳದಿ ಏನಕ್ಕೆ ಹಾಕ್ತಾರೆ, ಏನಕ್ಕೆ ಹಳದಿ ಅರ್ಶನ ಮಾಡ್ತಾರೆ ಹೇಳಿ ಮೇಡಮ್. ಮದುವೆ ಆಗಿದಿಲ್ಲ ಮೇಡಮ್? ಮದುವೆ ಆಗಿಲ್ವಾ ಮೇಡಮ್? ಮೊದಲನೇದು ಹೇಳಿದ್ ನಾನು 2ನೇ. ಓಕೆ, ಕ್ಯಾರಿ ಆನ್.